ಸಮಯ ಹೇಗೆ ಅಂತ ಅಂದ್ರೆ ನಮ್ಮ ಸಮಸ್ಯೆಗಳು ಇನ್ನ ಬಗೆಹರಿದಿಲ್ಲ. ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದು ಭಾಗದಲ್ಲಿ ತಡ್ತಾನೆ ಇದ್ದೀವಿ. ಯಾಕಂದ್ರೆ ನಮ್ಮ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ನಮ್ಮ ತಂದೆಯವರು. ಸೊ ಎಲ್ಲೋ ಒಂದ್ ಕಡೆ ಅವ್ರ ಸಪೋರ್ಟ್ ಇಲ್ಲದೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ. ಹೆಣ್ಮಗಳಾಗಿ ಇನ್ನ ಜಾಸ್ತಿ ಕಷ್ಟನೇ ಎಷ್ಟೊಂದೆಲ್ಲ ಹೋರಾಟ ಮಾಡೋದು. ಆದ್ರೆ ಒಂದ್ಸತಿ ನಮ್ಮಲ್ಲಿ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ. ಆದ್ರೆ ಆ ಮನೆಗಳ ಸಮಸ್ಯೆ ಇವತ್ತು ಆಚೆ ಕೋರ್ಟ್ಗೆ ಬಂದಿದೆ. ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ ಮೇಲೆ ಮತ್ತೆ ನನ್ನ ಮೇಲೆ ಒಂದು 5-6 ಕೇಸ್ಗಳು ನಡೆಸ್ತಾ ಇದ್ದಾರೆ. ನಿಮ್ಗೆ ಗೊತ್ತು ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ, ಅಷ್ಟು ಸುಲಭದ ವಿಷಯ ಅಲ್ಲ ಅದು. ಅದು ಹೋರಾಡೋದು, ಅದ್ರ ಖರ್ಚಾಗೋದು ಅದೆಲ್ಲ. ಸೊ ಆ ಹೋರಾಟ ನಮ್ದು ನಡೀತಾ ಇದೆ. ಸೊ ಅದಕ್ಕೊಂದ್ ಸ್ವಲ್ಪ ಅಟ್ಲೀಸ್ಟ್ ನಮ್ಗೆ ಮುಂದೆ ಪ್ರಾಬ್ಲಮ್ಸ್ ಆಗಬಾರ್ದು, ನಮ್ಗೆ ಹೆಲ್ಪ್ ಮಾಡಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ಳೋದು ಬಂದಿದ್ವಿ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಸಮಯ ಕೊಟ್ರು. ಯಾಕಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರ್ಲಿಲ್ಲ. ಬಟ್ ಆರಾಮಾಗಿ ಕುತ್ಕೊಂಡು ಮಾತಾಡಿದ್ರು. ಅವರು DCM ಸರ್ ಮತ್ತೆ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ಬಿಟ್ಟು ಚರ್ಚೆ ಮಾಡ್ತೀನಿ, ಹೆಲ್ಪ್ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಆಕ್ಚುಲಿ ಇವಾಗ ಹೇಗೆ ಜೀವನದಲ್ಲಿ ಅಂದ್ರೆ ಎಲ್ಲ ಭಯ ಹೊಟ್ಟೋಗಿದೆ. ಯಾಕಂದ್ರೆ ಇದೆಲ್ಲ ಎದುರಿಸಬೇಕು ಅಂತ ನನ್ಗೆ ಅರ್ಥ ಆಯ್ತು. ಸೊ ಭಯ ಏನೂ ಇಲ್ಲ ಸರ್, ಆಮೇಲೆ ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಬಟ್ ಯಾರ ಜೊತೆಲೂ ಹೀಗಾಗಬಾರ್ದು, ಒಂದು ನ್ಯಾಯ ಸಿಗ್ಬೇಕು. ಆಮೇಲೆ ಸರ್ ಸಮಾಜಕ್ಕೆ ಈ ತರ ಮೆಸೇಜ್ ನಾನು ಕೊಡಕ್ ಇಷ್ಟಪಡಲ್ಲ. ಒಬ್ಳು ಮಗಳಾಗಿ ಈ ತರ ನಮ್ಮ ತಂದೆ ವಿರುದ್ಧವಾಗಿ ಎಲ್ಲರೂ ಹೇಳ್ತಾರೆ ವಿರುದ್ಧವಾಗಿ ಹೋರಾಡ್ತಾ ಇದೆ ಅಂತ. ಬಟ್ ನಾನು ಅವ್ರ ವಿರುದ್ಧವಾಗಿಲ್ಲ ಸರ್. ಬರೀ ನನ್ಗೆ ನ್ಯಾಯ ಬೇಕು. ನನ್ನ ಜೊತೆಲಿ ಅನ್ಯಾಯ ಆಗಿದೆ, ನನ್ನ ತಾಯಿಗೆ ಅನ್ಯಾಯ ಆಗಿದೆ, ನನ್ನ ತಮ್ಮಂಗೆ ಅನ್ಯಾಯ ಆಗಿದೆ. ಇದೊಂದು ಯಾರಿಗೂ ಒಂದು ಒಳ್ಳೆ ಸ್ಪೇಸ್ ಅಲ್ಲ. ಇವಾಗ ನೀವೆಲ್ಲ ಮಾತಾಡ್ಸ್ತಾ ಇದ್ರೆ ನಿಮ್ಗೆ ಗೊತ್ತು ಇದೊಂದು ಕಂಫರ್ಟಬಲ್ ಸ್ಪೇಸ್ ಅಲ್ಲ. ಬಟ್ ಇದು ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ, ಅದಕ್ಕೆ ಇಲ್ಲಿದ್ದೀನಿ ಅಷ್ಟೇ. ಸರ್ ಆಸ್ತಿ ವಿಚಾರ ನಿಮ್ ಮುಂಚೆಯಿಂದ ನೀವು ಫಾಲೋನೇ ಮಾಡ್ತಾ ಇದ್ದೀರಾ ಮೀಡಿಯಾದಲ್ಲಿ. ಇದು ಮುಂಚೆ ಆಸ್ತಿ ವಿಚಾರ ಆಗಿರ್ಲಿಲ್ಲ, ಇವತ್ತು ಆಸ್ತಿ ವಿಚಾರ ಅಲ್ಲ. ಇದೊಂದು ನ್ಯಾಯ ಮತ್ತೆ ಅಧಿಕಾರದ ವಿಚಾರ. ಎಲ್ಲ ಮಕ್ಕಳಿಗೆ ಅವರ ತಂದೆ ಜೀವನದಲ್ಲಿ ಸಮಯ ತಗೊಳಕ್ಕೆ, ಅವ್ರ ಸಮಯ ಕೊಡಕ್ಕೆ, ಒಟ್ಟಿಗೆ ಇರಕ್ಕೆ, ಒಬ್ರೊಬ್ರನ್ನ ಬೆಳೆಸಕ್ಕೆ ಅಧಿಕಾರ ಇರುತ್ತೆ ಸರ್. ನಾವು ಮಕ್ಕಳಾಗೆಲ್ಲ ಮಾಡಿದ್ವಿ, ಅವ್ರ ತಂದೆಯಾಗಿ ಅವರು ಬಹುಶಃ ಇನ್ನ ತುಂಬಾ ಮಾಡೋದು ಬಾಕಿ ಇದೆ.